ವೆಲ್ಕಮ್ ಬ್ಯಾಕ್. ಸರ್ಕಾರದ ವಿರುದ್ಧ ಬಿಜೆಪಿ ಎರಡನೇ ದಿನದ ಹೋರಾಟವನ್ನ ತೀವ್ರಗೊಳಿಸಿದೆ. ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ನಿನ್ನೆಯಿಂದ ಫ್ರೀಡಂ ಪಾರ್ಕ್ನಲ್ಲೇ ನಾಯಕರು ಬೀಡು ಬಿಟ್ಟಿದ್ದಾರೆ. ಒಗ್ಗಟ್ಟಿನ ಮಂತ್ರನೂ ಕೂಡ ಈ ಮೂಲಕ ಜಪಿಸೋ ಕೆಲಸ ಅಲ್ಲಿ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಬೆಲೆ ಏರಿಕೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ನಾಯಕರು ಗುಡುಕ್ತಾ ಇದ್ದಾರೆ. ಸಿಎಂ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ಕಮಲ ಪಡೆ ಸನ್ನದ್ಧವಾಗಿದೆ. ಒಂದು ಕಿಸೆಯಿಂದ ಯಡಿಯೂರಪ್ಪಜಿಯವರಿಗೆ ಬೆಲೆ ಏರಿಕೆ ಮಾಡುವುದರ ಮೂಲಕ ಒಂದು ಕಿಸೆಯಿಂದ ಕೊಟ್ಟು ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಯಾವ ರೀತಿಯಲ್ಲಿ ಅವರಿಗೆ ಅರ್ಥ ಆಗಿದೆ. ಇವತ್ತು ಕಾಂಗ್ರೆಸ್ ಯಾವ ರೀತಿಯಲ್ಲಿ ರಾಜಕೀಯದಲ್ಲಿ ಯಾವುದು ಶಾಶ್ವತವಲ್ಲ ಅಂತಾರಲ್ಲ, ಮೋಸ್ಟ್ಲಿ ಇದಕ್ಕೆ ಅನ್ಸುತ್ತೆ. ಕಾಲಚಕ್ರ ಅನ್ನೋದು ಒಂದಿರುತ್ತೆ ಅಂತ ಹಿರಿಯರು ಗಾದೆ ಮಾತು ಹೇಳ್ತಾರೆ. ಸುಮಾರು 2.5 ವರ್ಷದ ಹಿಂದೆ ಕಾಂಗ್ರೆಸ್ನ ನಾಯಕರು ಈ ರೀತಿಯಾಗಿ ಅಹೋರಾತ್ರಿ ಧರಣಿಯನ್ನ ನಡೆಸೋ ಮೂಲಕ ಬೆಲೆ ಏರಿಕೆಯ ವಿರುದ್ಧ ಗುಡುಕ್ತಾ ಇದ್ರು. ಈಗ ಏನಾಯ್ತು? ಈಗ ಅವರು ಅಧಿಕಾರದಲ್ಲಿದ್ದವರು ಈಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. 2 ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ವಿಜೇಂದ್ರ ಆದಿಯಾಗಿ, ಸಿಟಿ ರವಿ ಆದಿಯಾಗಿ ಬಿಜೆಪಿಯ ರಾಜ್ಯದ ಘಟಾನುಘಟಿ ನಾಯಕರು ಫ್ರೀಡಂ ಪಾರ್ಕ್ ನಲ್ಲಿ ನಿನ್ನೆ ರಾತ್ರಿ ಅಲ್ಲೇ ಬೀಡು ಬಿಟ್ಟಿದ್ರು. ಇವತ್ತಿನ ವಿಜುವಲ್ ಕೂಡ ಗಮನಿಸ್ತಾ ಇದ್ದೀರಿ. 82 ವರ್ಷದ ಹಿರಿಯರು, ಪಕ್ಷದ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಫ್ರೀಡಂ ಪಾರ್ಕ್ ನಲ್ಲೇ ಇದ್ದಾರೆ. ಈ ಮೂಲಕ ವಯಸ್ಸಾದ್ರೂ ಕೂಡ ಸರ್ಕಾರಕ್ಕೆ ಚಾಟಿ ಬೀಸೋದ್ರಲ್ಲಿ ನಾವು ಹಿಂದೆ ಸರಿಯೋದಿಲ್ಲ ಅನ್ನೋ ಮೆಸೇಜ್ ರವಾನೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.